ರತ್ನಧಾರಣೆಯ ಸಂದರ್ಭದಲ್ಲಿ ಇದು ಚರ್ಮಕ್ಕೆ ತಾಗಬೇಕು ಅಂತ ಹೇಳ್ತಾರೆ. ಹೌದು, ಅದರಿಂದ ಯಾವ ರೀತಿ ಬದಲಾವಣೆಗಳನ್ನು ಕಂಡುಕೊಳ್ಬೋದು ಅಂತ? ಹೌದು, ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ರಾಶಿಯ ರತ್ನ ಅಥವಾ ರಾಶಿಯ ಲೋಹ ಏನಿದೆ ಅದು ದೇಹಕ್ಕೆ ಸ್ಪರ್ಶವಾಗಬೇಕು. ಸ್ಪರ್ಶ ಆದಾಗ ಮಾತ್ರ ಅದರಿಂದ ಉಂಟಾಗ್ತಕ್ಕಂತಹ ಕಂಪನ ಅಥವಾ ಎನರ್ಜಿ, ನಾವು ಸ್ಪಾರ್ಕ್ ಅಂತ ಹೇಳ್ತೇವಲ್ವ, ಆ ಸ್ಪಾರ್ಕ್ ನಮಗೆ ದೇಹಕ್ಕೆ ತಗುಲಿದಾಗ ಮಾತ್ರವೇ ಅದು ಉತ್ತಮವಾದಂತಹ ರಿಸಲ್ಟನ್ನು ಕೊಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಮತ್ತು ನಮಗೆ ಇವತ್ತಿನ ದಿನಮಾನದಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ಗೊಂದಲ ಯಾವುದು ಒರಿಜಿನಲ್ಲು ಯಾವುದು ಡೂಪ್ಲಿಕೇಟು ಅನ್ನುವಂಥದ್ದು. ಒರಿಜಿನಲ್ ಧರಿಸಿದಾಗಲೇ ನಿಮಗೆ 100ಕ್ಕೆ 60% ರಿಸಲ್ಟಷ್ಟು ನಿಮಗೆ ರತ್ನ ಅಥವಾ ಲೋಹ ಕೊಡುತ್ತೆ. ನಾವು ಡೂಪ್ಲಿಕೇಟ್ ಧರಿಸಿದ್ರೆ ಅದು ಸಿಗೋದಿಲ್ಲ. ಹಾಗಾಗಿ ಪ್ರತಿಯೊಂದು ರತ್ನವೂ ಕೂಡ ದೇಹಕ್ಕೆ ಸ್ಪರ್ಶವಾಗಬೇಕು. ಅದರ ಕಂಪನದಿಂದಾಗಿ ದೇಹದಲ್ಲಿ ಎನರ್ಜಿ ಉಂಟಾಗುತ್ತೆ. ನಮಗೆ ಆ ಎನರ್ಜಿಯಿಂದ ಶುಭ ಫಲಗಳು ಪ್ರಾಪ್ತವಾಗುವುದರಲ್ಲಿ ಲೋಹ ಸಹಾಯ ಮಾಡುತ್ತೆ. ಕೆಲವೊಬ್ಬರು ರತ್ನಧಾರಣೆ ಅಂತ ಸಂದರ್ಭನೇ ಅಷ್ಟು ನವರತ್ನಗಳನ್ನು ಒಂದೇ ಉಂಗುರದಲ್ಲಿ ಸೇರಿಸ್ಬಿಟ್ಟು ಧರಿಸುವಂತಹ ಪದ್ಧತಿಗಳನ್ನು ಅನುಸರಿಸಿರ್ತಾರೆ. ಸೊ ಇದು ಒಳ್ಳೆ ಪದ್ಧತಿಯಾ ಅಂತ? ನವರತ್ನ ಉಂಗುರವನ್ನು ಧರಿಸ್ತಕ್ಕಂಥದ್ದು ಒಳ್ಳೆಯದೇ, ಆದರೆ ರಾಶಿ ಉಂಗುರದಷ್ಟು ಉತ್ತಮವಾದಂತಹ ಫಲವನ್ನು ನೀಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಕೆಲವೊಂದು ಗ್ರಹಗಳು ನಮಗೆ ಜನ್ಮ ಜಾತಕದಲ್ಲಿ ಪೂರಕವಾಗಿರತಕ್ಕಂತಹ ಫಲವನ್ನು ನೀಡ್ತಾ ಇರ್ತವೆ, ಕೆಲವೊಂದು ಗ್ರಹಗಳು ನಮಗೆ ವ್ಯತಿರಿಕ್ತವಾದಂತಹ ಫಲವನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಜಾತಕ ಪರಿಶೀಲನೆಯನ್ನು ಮಾಡಿ ನಮ್ಮ ದೇಹದ ತೂಕಕ್ಕೂ ನಮ್ಮ ದೇಹದ ಮತ್ತು ಶಕ್ತಿಗೂ ಅನುಸಾರವಾಗಿ ನಮ್ಮ ಜಾತಕದಲ್ಲಿ ಯಾವ್ಯಾವ ಲೋಹವನ್ನು ಅಥವಾ ಯಾವ್ಯಾವ ರತ್ನವನ್ನು ಸೂಚನೆ ಮಾಡಿದ್ದಾರೋ ಅದನ್ನು ದೇಹಕ್ಕೆ ಸ್ಪರ್ಶನವಾಗುವಂತಹ ರೀತಿಯಲ್ಲಿ ಧರಿಸ್ತಕ್ಕಂಥದ್ದು ಅತ್ಯಂತ ಹೆಚ್ಚು ಯಶಸ್ಸು. ಪ್ರತ್ಯೇಕವಾದಂತಹ ಲೋಹವನ್ನು ಅಥವಾ ರತ್ನವನ್ನು ಧರಿಸುವುದು ಶ್ರೇಷ್ಠ. ಓಕೆ, ಇದೆಲ್ಲದ ಜೊತೆಗೆ ನೀವು ಹೇಳ್ತಾ ಇದ್ರಿ ಅಂದರೆ ರತ್ನಧಾರಣೆಯ ಸಂದರ್ಭದಲ್ಲಿ ಯಾವ ಬೆರಳಿಗೆ ಉಂಗುರವನ್ನು ಪಚ್ಚೆ ಅಥವಾ ಮಾಣಿಕ್ಯ ಹೇಗೆ ಧರಿಸ್ಬೇಕು ಅಂತ. ಕೆಲವರು ಏನು ಮಾಡ್ತಾರೆ, ಉಂಗುರ ಮಾದರಿಯಲ್ಲೂ ಹಾಕೋರಿರ್ತಾರೆ, ಕೆಲವೊಬ್ಬರು ಸರಕ್ಕೆ ಪೆಂಡೆಂಟ್ ರೀತಿ ಹಾಕೋರು ಇರ್ತಾರೆ. ಅಂದರೆ ಇದರಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡ್ಕೊಳ್ಬೇಕಾ, ಅದು ದೇಹಕ್ಕೆ ಸ್ಪರ್ಶ ಆದರೆ ಸಾಕು ಅಂತನ? ಖಂಡಿತ, ದೇಹಕ್ಕೆ ಸ್ಪರ್ಶವಾದರೆ ಸಾಕು. ಉಂಗುರವನ್ನೇ ಧರಿಸಬೇಕು ಅನ್ನುವಂಥದ್ದಿಲ್ಲ. ಕೆಲವೊಬ್ಬರು ವಜ್ರ ಅಂದ ತಕ್ಷಣ ಮೂಗ್ಬಟ್ಟು ಧರಿಸುವಂತಹ ಸಾಧ್ಯತೆಗಳಿರುತ್ತೆ, ಕಿವಿ ಓಲೆ ಧರಿಸುವಂತಹ ಸಾಧ್ಯತೆಗಳಿರುತ್ತೆ. ಬಟ್ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಮೂಗ್ಬಟ್ಟು ಮತ್ತು ಕಿವಿ ಓಲೆಗಳಲ್ಲಿ ದೇಹಕ್ಕೆ ಆ ಒಂದು ರತ್ನ ಅನ್ನುವಂಥದ್ದು ಟಚ್ ಆಗೋದಿಲ್ಲ, ಸ್ಪರ್ಶವಾಗೋದಿಲ್ಲ. ಉಂಗುರದಲ್ಲಾದರೆ ಕೆಳಗಡೆ ನಾವು ಓಪನ್ ಇಟ್ಕೊಳ್ಬೋದು, ಅದು ಸ್ಪರ್ಶವಾಗುತ್ತೆ. ಹಾಗಾಗಿ ಉಂಗುರ ಧರಿಸ್ತಕ್ಕಂಥದ್ದು ಶ್ರೇಷ್ಠ. ಮತ್ತು ಪಂಚಭೂತಗಳ ಶಕ್ತಿ ಅನ್ನುವಂಥದ್ದು ಕೈಯಲ್ಲಿರುತ್ತೆ ಅನ್ನೋದಾಗಿ ಹೇಳ್ತಾರೆ. ಅಂದರೆ 5 ಬೆರಳುಗಳಲ್ಲೇ ಪಂಚಭೂತಗಳ ಶಕ್ತಿ ಇದೆ ಅನ್ನುವಂಥದ್ದಾಗಿ. ಹಾಗಾಗಿ ಕೈಗೆ ಧರಿಸ್ತಕ್ಕಂಥದ್ರಿಂದ ಯಾವ ಪಂಚಭೂತಗಳ ಶಕ್ತಿಯಲ್ಲಿ ನಮಗೆ ಲೋಪ ಇದೆಯೋ ಆವ ಬೆರಳಿಗೆ ಧರಿಸ್ತಕ್ಕಂಥದ್ರಿಂದಾಗಿ ನಮಗೆ ಹೆಚ್ಚು ಯಶಸ್ಸು ಲಾಭ ಅನ್ನುವಂಥದ್ದಾಗಿ ರತ್ನಶಾಸ್ತ್ರ ತಿಳಿಸುತ್ತೆ. ಖಂಡಿತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.